ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಸಮಸ್ಯೆ ತಪ್ತಾ ಇಲ್ಲ. ಗುಂಡಿಯಲ್ಲಿ ಬಿದ್ದು ಕೈ ಮುರಿದುಕೊಂಡಿದ್ದಾರೆ ವ್ಯಕ್ತಿ. ಬೈಕ್ ಸ್ಕಿಡ್ ಆಗಿ ಗುಂಡಿಯಲ್ಲಿ ಬೀಳ್ತಾರೆ ಶ್ರೀಧರ್ ಎನ್ನುವಂತಹ ವ್ಯಕ್ತಿ. ಬಲಗೈ ಭುಜಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಸಮಸ್ಯೆ ತಪ್ತಾ ಇಲ್ಲ. ಗುಂಡಿಯಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾರೆ ವ್ಯಕ್ತಿ. ಬೈಕ್ ಸ್ಕಿಡ್ ಆಗಿ ಗುಂಡಿಯಲ್ಲಿ ಬೀಳ್ತಾರೆ ಶ್ರೀಧರ್. ಬಲಗೈ ಭುಜಕ್ಕೆ ಗಂಭೀರವಾದಂತಹ ಗಾಯವಾಗಿದೆ. ಶಸ್ತ್ರಚಿಕಿತ್ಸೆ ಕೂಡ ನಡೆದಿದೆ. ನಿನ್ನೆ ಸಂಜೆ ಗುಂಜೂರಿನಲ್ಲಿ ನಡೆದಿರುವಂತಹ ಅವಘಡ ಇದು. ವಿವಿಧ ಕಾಮಗಾರಿಯ ಹಿನ್ನೆಲೆ ಗುಂಜೂರು ರಸ್ತೆ ಕಂಪ್ಲೀಟ್ ಆಗಿ ಅಧ್ವಾನ ಆಗಿದೆ. ಹೀಗಾಗಿ ಗುಂಡಿಯಲ್ಲಿ ಬಿದ್ದು ಕೈ ಮುರ್ಕೊಂಡಿದ್ದಾರೆ ವ್ಯಕ್ತಿ. ಬೈಕ್ ಸ್ಕಿಡ್ ಆಗಿ ಗುಂಡಿಯಲ್ಲಿ ಬಿದ್ರು ಶ್ರೀಧರ್ ಎನ್ನುವಂತಹ ವ್ಯಕ್ತಿ. ಬಲಗೈ ಭುಜಕ್ಕೆ ಗಂಭೀರವಾದಂತಹ ಗಾಯ ಆಗುತ್ತೆ. ಹೀಗಾಗಿ ಶಸ್ತ್ರಚಿಕಿತ್ಸೆ ಕೂಡ ನಡೆದಿದೆ. ನಿನ್ನೆ ಸಂಜೆ ಗುಂಜೂರಿನಲ್ಲಿ ನಡೆದಿರುವಂತಹ ಅವಘಡ ಇದು. ವಿವಿಧ ಕಾಮಗಾರಿ ಹಿನ್ನೆಲೆ ಗುಂಜೂರು ರಸ್ತೆ ಕಂಪ್ಲೀಟ್ ಆಗಿ ಅಧ್ವಾನ ಆಗೋಗಿದೆ. ಗುಂಜೂರಿನಲ್ಲಿ ನಡೆದಿರುವಂತಹ ಅವಘಡ. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಆಯ ತಪ್ಪಿ ಬಿದ್ದಿದ್ದಾರೆ ಬೈಕ್ ಸವಾರ ಶ್ರೀಧರ್. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ವ್ಯಕ್ತಿ. ವಿವಿಧ ಕಾಮಗಾರಿಯ ಹಿನ್ನೆಲೆ ಗುಂಜೂರು ರಸ್ತೆ ಗುಂಡಿ ಹಾಗೂ ಧೂಳಿನಿಂದ ಹದಗೆಟ್ಟಿದೆ. ದಿನನಿತ್ಯ ಪ್ರಯಾಣಿಕರು ಈ ರಸ್ತೆಯಲ್ಲಿ ಕಷ್ಟಪಟ್ಟು ಸಾಗ್ತಾ ಇದ್ದಾರೆ. ಆಗಾಗ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ ಎನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ ಅಂತ ಅಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇನ್ನೂ ಯಾವುದೇ ರೀತಿ ರಿಪೇರಿ ಕೆಲಸ ಆಗಿರ್ಬೋದು, ರಸ್ತೆ ಸರಿ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಇತ್ತ ಕಡೆ ಲಕ್ಷ್ಯ ವಹಿಸಿಲ್ಲ. CDP ರೋಡ್ ಯೂಸ್ ಮಾಡ್ತೀನಿ. ನಿನ್ನೆ ಸಂಜೆ ಆಫೀಸ್ ಬಿಟ್ಟು ಮನೆಗೆ ಹೋಗೋದ್ರಿಂದ ರೋಡಲ್ಲಿ ಇದು ಗುಂಡಿಯಿಂದ ಗಾಡಿ ಸ್ಕಿಡ್ ಆಗಿದೆ. ಸ್ಕಿಡ್ ಆದಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೂ ನಾವು ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಅದಕ್ಕೂ ಸರ್ಜರಿ ಮಾಡಬೇಕಂತ. ಸೊ ಇದು ಪನತೂರು ದಿನ್ನೆ ಗುಂಜೂರು ಪಾಳ್ಯ ರೋಡ್ CDP ರೋಡ್ ತುಂಬ ವರ್ಷಗಳಿಂದ ಗುಂಡಿಗಳು ಫಿಕ್ಸ್ ಮಾಡಿಲ್ಲ. ಅದಕ್ಕೆ ತುಂಬ ಜನಗಳು ಡೈಲಿ ಅದು ರೋಡ್ ಯೂಸ್ ಮಾಡ್ತಾರೆ. ಸೊ ಇದೇ ಥರ ಮಕ್ಕಳಿಗೂ ಬೇಜಾರಾಗುತ್ತೆ. ಸೊ ದಯವಿಟ್ಟು ಸರ್ಕಾರಿ ಆಫೀಸ್ಗಳು ರಿಕ್ವೆಸ್ಟ್ ಮಾಡೋದು ಏನಂದರೆ, ನೀವು ಅದು ಗುಂಡಿಗಳು ರೋಡ್ ಫಿಕ್ಸ್ ಮಾಡಿ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ದಿನ ಆಫೀಸ್ಗೆ ಪನತೂರು ರೋಡ್ CDP ರೋಡ್ ಯೂಸ್ ಮಾಡ್ತೀನಿ. ನಿನ್ನೆ ಸಂಜೆ ಆಫೀಸ್ ಬಿಟ್ಟು ಮನೆಗೆ ಹೋಗೋದ್ರಿಂದ ರೋಡಲ್ಲಿ ಇದು ಗುಂಡಿಯಿಂದ ಗಾಡಿ ಸ್ಕಿಡ್ ಆಗಿದೆ. ಸ್ಕಿಡ್ ಆದಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೂ ನಾವು ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಅದಕ್ಕೆ. ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ. ಇವರು ಬೈಕ್ನಲ್ಲಿ ಬಿದ್ದಂತಹ ವ್ಯಕ್ತಿ ಶ್ರೀಧರ್. ಇವರು ಮಾತಾಡಿದ್ರು. ಅಂದರೆ ಯಾವ ರೀತಿ ಬೆಂಗಳೂರಲ್ಲಿ ಈ ಗುಂಡಿಯ ಗಂಡಾಂತರ ಇದೇನು ಹೊಸ್ತಲ್ಲ. ಸಾಕಷ್ಟು ಮಂದಿಯನ್ನು ಬಲಿ ಪಡೆದುಕೊಂಡಿವೆ ಈ ಡೆಡ್ಲಿ ಗುಂಡಿಗಳು. ಇದೀಗ ಬೈಕ್ ಸವಾರ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಬಲಗೈಗೆ ಸಾಕಷ್ಟು ಪೆಟ್ಟಾಗಿದೆ, ಗಂಭೀರವಾದಂಥ ಗಾಯವಾಗಿದೆ. ಹೀಗಾಗಿ ಶಸ್ತ್ರಚಿಕಿತ್ಸೆ ಕೂಡ ನಡೆದಿದೆ. ನಿನ್ನೆ ಸಂಜೆ ಗುಂಜೂರಿನಲ್ಲಿ ನಡೆದಿರುವಂತಹ ಅವಘಡ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನಿಲ್, ಭವ್ಯ, ಇನ್ನು ಬೆಂಗಳೂರಲ್ಲಿ ಕಳಪೆ ಕಾಮಗಾರಿ ಅಥವಾ ವಿಳಂಬ ಕಾಮಗಾರಿಗೆ ಇದು ಇನ್ನೊಂದು ಉದಾಹರಣೆನ ಹೇಗೆ ಅಂತ? ಖಂಡಿತ. ಯಾಕಂದ್ರೆ ಈಗಾಗಲೇ GBA ಸಿಲಿಕಾನ್ ಸಿಟಿಯಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚಲಾಗಿದೆ ಅಂತ ರಿಪೋರ್ಟ್ ಈಗಾಗಲೇ ಸಬ್ಮಿಟ್ ಮಾಡಿರುವಂತದ್ದು. ಹಾಗೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ತರಾಟೆ ತೆಗೆದುಕೊಂಡಿತ್ತು. ಆದ್ರೆ ಸದ್ಯ ಅದಕ್ಕೆ ಪೂರಕವಾದಂತಹ ದೃಶ್ಯಗಳು ಕೂಡ ಈಗ ನಿನ್ನೆ ಘಟನೆ ನಡೆದಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಸಮಸ್ಯೆ ಇನ್ನೂ ಕೂಡ ತಪ್ಪಿಲ್ಲ ಅಂತಾನೆ ಹೇಳ್ಬಹುದು. ನಿನ್ನೆ ಸಂಜೆ 5 ಗಂಟೆಗೆ ಗುಂಜೂರಿನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಕೆಲಸ ಮುಗಿಸಿ ಮನೆಗೆ ಹೋಗುವಾಗ ಬೈಕ್ ಸವಾರ ಶ್ರೀಧರ್ ಅಲ್ಲಿರುವಂತಹ ಗುಂಡಿಗೆ ಬಿದ್ದಿದ್ದಾರೆ.
ಸದ್ಯ ಅವರಿಗೆ ಬಲಗೈ ಭುಜಕ್ಕೆ ಗಂಭೀರ ಗಾಯವಾಗಿದೆ. ಹಾಗೇನೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಅವ್ರು ಮಾಡಿರುವಂತದ್ದು. ವಿವಿಧ ಕಾಮಗಾರಿ ಹಿನ್ನೆಲೆ ಗುಂಜೂರು ರಸ್ತೆ ಗುಂಡಿ ಧೂಳಿನಿಂದ ಈಗಾಗಲೇ ಹದಗೆಟ್ಟಿರುವಂತದ್ದು. ದಿನನಿತ್ಯ ಪ್ರಯಾಣಿಕರು ಈ ರಸ್ತೆಯಲ್ಲಿ ಕಷ್ಟಪಟ್ಟು ಸಾಕ್ತಿದ್ದಾರೆ. ಆಗಾಗ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇರುತ್ತೆ. ಸೊ ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಹಾಗೇನೆ ಸಂಬಂಧಪಟ್ಟಂತಹ ಟ್ರಾಫಿಕ್ ಪೊಲೀಸರು ಎಚ್ಚರಿಸಿಕೊಂಡಿಲ್ಲ ಅಂತ ಹೇಳ್ಬೋದು. ಇದು ಒಂದಲ್ಲ ಎಕ್ಸಾಂಪಲ್ ಸಿಂಚನ, ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂತಹ ಗುಂಡಿಗಳು ಬಿದ್ದಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ವಾಹನ ಸವಾರರು ಈಗಾಗಲೇ ಪ್ರಾಣ ಕಳೆದುಕೊಂಡಂತಹ ಉದಾಹರಣೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಗುಂಡಿ ಇರುವಾಗ ಅದನ್ನು ತಪ್ಪಿಸಕ್ಕೆ ಹೋದ್ರೆ ಮತ್ತೊಂದು ವಾಹನ ಬಂದು ಡಿಕ್ಕಿಯಾಗುವಂತಹ ಘಟನೆಗಳು ಕೂಡ ಈಗಾಗಲೇ ನಡೆದಿದೆ. ಯಾಕೆ ಜಿಬಿಎ ಸರಿಯಾದ ರೀತಿ ಇಂಜಿನಿಯರ್ಸ್ ಗಳ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಬಜೆಟ್ ಅಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಅಂತ ಕೋಟಿ ಕೋಟಿ ಹಣವನ್ನ ಇಟ್ಟಿರುವಂತದ್ದು. ಹಾಗಾದ್ರೆ ಆ ಹಣ ಎಲ್ಲಿ ಪೋಲಾಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡೋದಾದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ರಸ್ತೆಗಳನ್ನ ಮೊದಲು ಸರಿಪಡಿಸಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಸರ್ಕಾರ ಕೂಡ ಎಡವ್ತಾ ಇದೆ ಅಂತಾನೆ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ಕಿಡ್ ಆದಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ. ಅದಕ್ಕೂ ನಾವು